ನಮಸ್ತೆ ಮಿತ್ರರೇ, ನೋಡಿ ನಾವು ರೈತರುಗಳು ಸ್ಪ್ರೇ ಮಾಡಿದಾಗ ಪ್ರತಿ ಸಲನೂ ನಮ್ಮ ನಿರೀಕ್ಷೆ ಏನಾಗಿರ್ತದೆ ಅಂದರೆ ಸ್ಪ್ರೇ ಮಾಡಿದ ತಕ್ಷಣ ಕೀಟಗಳು ಸಾಯಬೇಕು, ಬೆಳೆಗೆ ಹೆಚ್ಚಿನ ಕಾಲದ ರಕ್ಷಣೆ ಕೊಡಬೇಕು, ನಮ್ಮ ಬೆಳೆ ಚೆನ್ನಾಗಾಗಬೇಕು ಅನ್ನೋದು. ಆದರೆ ಬಹುತೇಕ ಸಂದರ್ಭಗಳಲ್ಲಿ ಈ ನಿರೀಕ್ಷೆ ಹುಸಿ ಆಗದೆ ಹೆಚ್ಚು. ಆದರೆ ನೋಡಿ, ಈಗ JU ಅಗ್ರಿ ಸೈನ್ಸಸ್ ಅವರು ಒಂದು ಕಾಂಬಿನೇಷನ್ ಪ್ರಾಡಕ್ಟ್ ಮಾರ್ಕೆಟ್ಗೆ ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ. ಈ ನಿಮ್ಮ ಎಲ್ಲ ನಿರೀಕ್ಷೆಗಳನ್ನು ನಿಜ ಮಾಡ್ತಕ್ಕಂಥ ಒಂದು ಪ್ರಾಡಕ್ಟು. ಸೊ ಅದರಲ್ಲಿ ಏನು ಟೆಕ್ನಿಕಲ್ ಡೀಟೇಲ್ಸ್ ಇದೆ, ಯಾವ ಪ್ರಾಡಕ್ಟ್ ಇದೆ, ಹೇಗೆ ಕೆಲಸ ಮಾಡ್ತದೆ ನೋಡೋಣ ಬನ್ನಿ. ಅದು ನೋಡಿ ಸ್ನೇಹಿತರೆ, ಫ್ಲೀಟು ಅಂತಕ್ಕಂಥದ್ದು. ಇದು ಎಲ್ಲ ರೀತಿಯ ಕಾಯಿ ಕೊರೆಯ ಹುಳ ಆಗಿರ್ಬೋದು, ಕಾಂಡ ಕೊರೆಯ ಹುಳ ಆಗಿರ್ಬೋದು, ಸ್ಪೋಡಾಪ್ಟರ ಆಗಿರ್ಬೋದು, ಆಮೇಲೆ ಇನ್ಯಾವುದು ಆಮೇಲೆ ಫಾಲ್ ಆರ್ಮಿಯೋಮ್, ಮೇಜಲ್ ಬರ್ತಕ್ಕಂಥ ಫಾಲ್ ಆರ್ಮಿಯೋ ಆಗ್ಬೋದು, ಲೀಫ್ ರೋಲರು, ಈ ಥರದ ಅನೇಕ ರೀತಿಯ ಕ್ಯಾಟ್ರಪಿಲ್ಲರ್ಸ್ ಅಂತ ಏನು ಕರಿತೀವಿ ಅವು. ಹಾಗೆಯೇ ಕೆಲವೊಂದು ರಸ ಇರೋ ಕೀಟಗಳಿಗೂ ಕ್ಲೈಮ್ ಮಾಡಿದ್ದಾರೆ ಲೇಬಲ್ಲು. ಅವುಗಳಿಗೆಲ್ಲ ಕೆಲಸ ಮಾಡ್ತಕ್ಕಂಥ ಒಂದು ಪ್ರಾಡಕ್ಟು ಈ ಫ್ಲೀಟು ಅಂತ. ಸೊ ಇದರಲ್ಲಿ ಏನೇನು ಕಂಟೆಂಟ್ ಇದೆ, ಯಾಕಿದು ಇಷ್ಟು ಎಫೆಕ್ಟಿವ್ ಅನ್ನೋದು ಡೀಟೇಲ್ಸ್ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಇದರಲ್ಲಿ ಇರ್ತಕ್ಕಂಥ 3 ವಿಭಿನ್ನ ಇರಾಕ್ ಗ್ರೂಪ್ಗೆ ಸೇರಿದ ಕೀಟನಾಶಕಗಳು ಯಾವುದು ಅಂದರೆ, ಮೊದಲನೇದಾಗಿ ಗ್ರೂಪ್ 6ಗೆ ಸೇರ್ತಕ್ಕಂಥ ಎಮಾಮೆಕ್ಟಿನ್ ಬೆಂಜೋಯೇಟ್ 1.9% ಇರ್ತದೆ. ಇದ್ರ ಮೋಡ್ ಆಫ್ ಆ್ಯಕ್ಷನ್ ಏನಂತಂದರೆ ಗ್ಲೂಟಮೇಟ್ ಗೇಟೆಡ್ ಕ್ಲೋರೈಡ್ ಚಾನಲ್ ಆಕ್ಟಿವೇಟರ್ ಅಂತ. ಇದು ಕೀಟನ ಸ್ಪ್ರೇ ಮಾಡಿದ ತಕ್ಷಣ ಕೀಟ ಫೀಡಿಂಗ್ ತಕ್ಷಣವೇ ಫೀಡಿಂಗ್ ನಿಲ್ಲಿಸ್ಬಿಡ್ತದೆ. ಕೆಲವೇ ಸಮಯಗಳಲ್ಲಿ ಕೀಟನ ಸಾಯಿಸ್ತದೆ. ಇನ್ನೊಂದು ಎರಡನೇದು ಗ್ರೂಪ್ 2ಗೆ ಸೇರಿಸ್ತಕ್ಕಂಥ ನಿಮ್ಮೆಲ್ಲರಿಗೂ ತುಂಬ ಪರಿಚಯ ಇರ್ತಕ್ಕಂಥದ್ದು ಕ್ಲೋರಾನೈಟ್ರಿನಿಲಿಪ್ರೋಲ್, ಕೊರಾಜಿನ್ ಅಂತ ಏನು ಕರಿತೀರಿ, ಅದು 5% ಇರ್ತದೆ. ಇದು ಕೀಟಗಳಲ್ಲಿರ್ತಕ್ಕಂಥ ಸ್ನಾಯುಗಳು, ಮಸಲ್ಸ್ ಏನಿದೆ ಅವುಗಳನ್ನ ಸೆಳೆತ ಉಂಟಾಗಂಗೆ ಮಾಡ್ತವೆ, ಪ್ಯಾರಲೈಸ್ ಮಾಡ್ತವೆ. ಇದರಿಂದ ಕೀಟಗಳ ಮೂಮೆಂಟಿಗೆ ತೊಂದರೆ ಆಗ್ತದೆ. ತೊಂದರೆ ಆಗೋದ್ರಿಂದ ಫೀಡಿಂಗ್ ನಿಲ್ಲಿಸಿ ಕೆಲವೇ ಸಮಯದಲ್ಲಿ ಸಾಯೋದುತ್ತೆ. ಇನ್ನು 3ನೇದು ಡೆಲ್ಟಮೆಥ್ರಿನ್ ಅಂತ. ಇದು ಗುಂಪು 3Aಗೆ ಸೇರಿರ್ತಕ್ಕಂಥದ್ದು ಪೈರೆಥ್ರಾಯ್ಡ್. ಇದರ ವಿಶೇಷತೆ ಏನು ಅಂದರೆ, ಈ ಔಷಧಿ ಕೀಟಕ್ಕೆ ಸಂಪರ್ಕಕ್ಕೆ ಬಂದ ತಕ್ಷಣವೇ, ಕಾಂಟ್ಯಾಕ್ಟ್ ಆ್ಯಕ್ಷನ್ ತಕ್ಷಣವೇ ಕೀಟನ ಸಾಯಿಸುತ್ತೆ. ಈ 3 ವಿಭಿನ್ನ ರೀತಿಯಲ್ಲಿ ಕೆಲಸ ಮಾಡತಕ್ಕಂಥ ಕೀಟನಾಶಕಗಳು ಒಟ್ಟಾಗಿ ಕೆಲಸ ಮಾಡೋದ್ರಿಂದ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತವೆ. ಹಾಗೆಯೇ ಏನಂದರೆ, ಕೇವಲ 48 ಗಂಟೆಗಳಲ್ಲಿ ಇದು ಅಥವಾ 2 ಅವರ್ಸಲ್ಲಿ ಫೀಡಿಂಗ್ ನಿಲ್ಲಿಸ್ಬಿಡ್ತದೆ. ಸಾಯೋದಕ್ಕೆ 48ರಿಂದ 72 ಗಂಟೆ ಸಮಯ ತಗೊಳ್ತದೆ. ಆಮೇಲೆ ಎಕ್ಸಲೆಂಟ್ ರೈನ್ ಫಾಸ್ಟ್ನೆಸ್ ಇದೆ. ನೀವು ಸ್ಪ್ರೇ ಮಾಡಿದ 4 ಗಂಟೆಗಳ ನಂತರ ಮಳೆ ಬಂದರೂ ಸಮೇತ ಈ ಔಷಧಿಯ ಪರ್ಫಾರ್ಮೆನ್ಸ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಇನ್ನೊಂದು ವಿಶೇಷತೆ ಇದ್ರದ್ದು ಏನಂದರೆ, ಇದು ಸ್ಪೋಡಾಪ್ಟರ ಥರದ ಕೀಟಗಳನ್ನ ಮೊಟ್ಟೆ ಹಾಗೆ ಆಗತಾನೆ ಹೊರಬಂದ ಮರಿಗಳನ್ನು ಸಹ ಸಾಯಿಸುತ್ತೆ. ಜೊತೆಗೆ ಟ್ರಾನ್ಸ್ಲ್ಯಾಮಿನರ್ ಮೂಮೆಂಟ್ ಇರೋದ್ರಿಂದ ಇದು ಇನ್ಸ್ಟಂಟಾಗಿ ಕೀಟನ ಇಮ್ಮಿಡಿಯೇಟ್ ನಾಕ್ಡೌನ್ ಸಾಯಿಸೋದ್ರ ಜೊತೆಗೆ ದೀರ್ಘಕಾಲ ಈ ಕೀಟಗಳಿಂದ ಬೆಳೆಗಳನ್ನು ರಕ್ಷಿಸೋದಕ್ಕೆ ಸಹಾಯ ಮಾಡ್ತದೆ. ಸ್ನೇಹಿತರೆ, ನೀವು ನಿಮ್ಮ ವಿವಿಧ ಬೆಳೆಗಳಲ್ಲಿ ಈ ಥರದ ಕೀಟ ಸಮಸ್ಯೆಗಳಿಗೆ ನೀವು ಒಮ್ಮೆ ಬಳಸ್ಬೋದು. ಆದರೆ ಒಂದು ಕ್ವಶನ್ ಬರುತ್ತೆ, ಬಳಸೋದಕ್ಕೆ ಅಳತೆ ಏನು ಅಂತ. 200 ಲೀಟ್ರ್ನಲ್ಲಿ 150 ಮಿಲಿ ಹಂಗೆ ಬಳಸಿದರೆ ನೀವು ಯಶಸ್ವಿಯಾಗಿ ಈ ರೀತಿಯ ಎಲೆ ತಿನ್ನುವ, ಕಾಯಿ ತಿನ್ನುವ ಹುಳುಗಳನ್ನ ಹತೋಟಿ ಮಾಡ್ಕೋಬೋದು. ಜೊತೆಗೆ ಕೆಲವೊಂದು ರಸ ಇರುವ ಕೀಟಗಳಿಗೂ ಇದು ಕೆಲಸ ಮಾಡ್ತದೆ ಅಂತ ಕಂಪ್ನಿಯ ಲೇಬಲ್ನಲ್ಲಿ ಕ್ಲೈಮ್ ಮಾಡಲಾಗಿದೆ. ಸ್ನೇಹಿತರೆ ನೋಡಿ, ಲೇಬಲ್ನಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಚಿಲ್ಲಿ ಬೆಳೆಗೆ ಲೇಬಲ್ ಕ್ಲೈಮ್ ತಗೊಂಡಿದ್ದಾರೆ, ಮೆಣಸಿನಕಾಯಿ ಬೆಳೆಗೆ ಥ್ರಿಪ್ಸ್ ಕಂಟ್ರೋಲ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ, ಮೈಟ್ಸ್ ಕಂಟ್ರೋಲ್ ಆಗ್ತದೆ ಅಂತ ಕೊಟ್ಟಿದ್ದಾರೆ, ವಿವಿಧ ರೀತಿಯ ಫ್ರೂಟ್ ಬೋರರ್ಸ್ ಕಂಟ್ರೋಲ್ ಆಗ್ತದೆ ಅಂತ ಕೊಟ್ಟಿದ್ದಾರೆ. ಅದು 0.75 ml ಡೋಸೇಜ್, 200 ಲೀಟ್ರಿಗೆ 150 ml. ಸೊ ನಿಮ್ಮ ವಿವಿಧ ಬೆಳೆಗಳಲ್ಲಿ ನೀವು ಇದನ್ನು ಸ್ಪ್ರೇ ಮಾಡಿ ಪ್ರಯತ್ನ ಪಡ್ರಿ. ರಿಸಲ್ಟ್ ಬಂದರೆ ದಯವಿಟ್ಟು ತಿಳಿಸಿ ಸ್ನೇಹಿತರೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ಅಕೌಂಟ್ ನೋಡ್ತಾ ಇದ್ದಾರೆ, ದಯವಿಟ್ಟು ನನ್ನ ಅಕೌಂಟ್ನ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ.